ಸರ್ಕಾರದ ಪರವಾನಗಿಯನ್ನ ಪಡೆಯದೆ ದಂಧೆಕೋರರು ಜಮೀನಿನ ಮಣ್ಣನ್ನ ತಿಂದು ತೇಗ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕಾಗಿದ್ದ ಅಧಿಕಾರಿಗಳು ಕೂಡ ಗಪ್ಚುಪ್ ಆಗಿದ್ದಾರೆ. ಎಲ್ಲಿ ಇದು ಪ್ರಕರಣ ನೋಡ್ತಾ ಹೋಗೋಣ. ಗದಗದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಮಣ್ಣು ಗಣಿಗಾರಿಕೆ. ಬೆಟ್ಟ ನಾಲೆಯನ್ನ ಅಗದು ಮರಳು ತೆಗಿತಾ ಇದ್ದಾರೆ ದಂಧೆಕೋರರು. ಕಣ್ಮುಚ್ಚಿ ಕುಳಿತ ಅಕ್ರಮಕ್ಕೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳು. ಈ ಎಲ್ಲ ದೃಶ್ಯಗಳು ಕಾಣಸಿಕ್ಕಿದ್ದು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನಲ್ಲಿ. ಇಲ್ಲಿಯ ಬೈರಾಪುರ ಗುಡ್ಡದ ಬಳಿಯ ಸರ್ವೆ ನಂಬರ್ 47/1 ಜೀಗೇರಿ ಸರಹದ್ದಿನ ಕುಲಕರ್ಣಿ ಎಂಬುವರ ಜಮೀನು ಲೂಟಿಯಾಗ್ತಿದೆ. ಇನ್ನೊಂದು ಕಡೆ ಹಿರೇಕೊಪ್ಪ ಗ್ರಾಮದ ಸರ್ವೆ ನಂಬರ್ 50/1 ಮತ್ತು 2ರಲ್ಲಿ ರೈತರ ಜಮೀನು ಸೇರಿದಂತೆ ಅನೇಕ ಕಡೆಗಳಲ್ಲಿ ಅಕ್ರಮ ಮಣ್ಣು ಗಣಿಗಾರಿಕೆ ಯಥೇಚ್ಛವಾಗಿ ನಡೀತಾ ಇದೆ. ಇಲ್ಲಿ ಮಣ್ಣು ದಂಧೆಕೋರರು ಆಡಿದ್ದೇ ಆಟವಾಗಿದೆ. ಬೆಟ್ಟ ಸರ್ಕಾರಿ ನಾಲೆಯನ್ನ ನಾಶ ಮಾಡಿ ಮಣ್ಣನ್ನ ಅಗೆಯುವುದಲ್ಲದೆ ರೈತರ ಜಮೀನನ್ನು ಸಹ ನುಂಗಿ ನೀರು ಕುಡಿತಾ ಇದ್ದಾರೆ. ರೈತರ ಭೂಮಿಯನ್ನ ಲೀಸ್ ಪಡೆಯುವ ನೆಪವೊಡ್ಡಿ ಯಾವುದೇ ಪರವಾನಗಿ ಪಡೆಯದೆ ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಿದ್ದಾರೆ. ಯಾರ ಭಯವಿಲ್ಲದೆ ಹಗಲು ರಾತ್ರಿ ನೂರಾರು ಟಿಪ್ಪರ್ ಮೂಲಕ ರಾಷ್ಟ್ರೀಯ ಹೆದ್ದಾರಿಗೆ ಮಣ್ಣನ್ನು ಸಾಗಿಸ್ತಾ ಇದ್ರು ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ಕಾನೂನು ವ್ಯಾಪ್ತಿಯಲ್ಲಿ ಯಾವ ಪರವಾನಗಿಗಳನ್ನ ಪಡೆದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಲ್ಯಾಂಡ್ ಕನ್ವರ್ಸೇಷನ್ ಆಗಿಲ್ಲ. ಸಂಬಂಧಪಟ್ಟಂತ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದನೆ ಪಡೆದಿಲ್ಲ. ಮತ್ತೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯಿಂದ ಪರವಾನಗಿ ಪಡೆದಿಲ್ಲ. ಆ ಲ್ಯಾಂಡ್ ಕನ್ವರ್ಸೇಷನ್ ಆಗಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಲ್ಯಾಂಡ್ ಕನ್ವರ್ಸೇಷನ್ ಆಗಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ದಾಖಲೆಗಳಿದೆ. ಮತ್ತೆ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಗೆ ನಾನು ಪರ್ಮಿಷನ್ಗೆ ನೀವು ಇವ್ರಿಗೆ ಏನಾದರೂ ನೀವು ಅನುಮೋದನೆ ಕೊಟ್ಟಿದ್ದೀರಾ, ಈ ಸರ್ವೆ ನಂಬರ್ನಲ್ಲಿರೋರಿಗೆ ನೀವು ನಕ್ಷೆ ಏನಾದರೂ ಮಾಡಿ ಕೊಟ್ಟಿದ್ದೀರಾ ಅಂತ ಅವ್ರಿಗೆ ನಾನು ಆರ್ಟಿಐದಲ್ಲಿ ಕೇಳಿದೆ ಸರ್. ಅವರು ಕೂಡ ಇಲ್ಲ ಅಂತ ಕೊಟ್ಟಿದ್ದಾರೆ ಸರ್. ನನ್ನ ಹತ್ರ ಲ್ಯಾಂಡ್ ಕನ್ವರ್ಸೇಷನ್ ಆಗಿಲ್ಲ ಅನ್ನೋದಕ್ಕೆ ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸರ್. ಆದಷ್ಟು ಅಕ್ರಮಗಳನ್ನ ತಡಿಬೇಕು ಸರ್. ಈಗ ಕಣ್ಣಿಗೆ ಕಾಣ್ತಕ್ಕಂಥ ಅಕ್ರಮಗಳನ್ನ ತಡಿಲಿಲ್ಲ ಅಂದ್ರೆ ಹೇಗೆ ಸರ್? ಇಲ್ಲಿಯ ಗರಸು ಅಥವಾ ಮೋರಂ ಮಣ್ಣನ್ನ 367 ರಾಷ್ಟ್ರೀಯ ಹೆದ್ದಾರಿಗೆ ಬಳಸಿಕೊಳ್ತಿದ್ದಾರೆ. ಗುತ್ತಿಗೆದಾರರು ಮಣ್ಣು ದಂಧೆಕೋರರಿಂದ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಲಾಗ್ತಾ ಇದೆ. ಈ ಬಗ್ಗೆ ಡಿಸಿ ಹೇಳಿದ್ದು ಹೀಗೆ: ಮೈನ್ಸ್ ಅಂಡ್ ಮಿನರಲ್ಸ್ ರೂಲ್ಸ್ ಇದೆ, ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಏನು ಗುತ್ತಿಗೆದಾರರು ಇದ್ದಾರೆ ಹಾಗೂ ಪರವಾನಗಿ ಪಡೆದವರು ಇದ್ದಾರೆ ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ಫಾಲೋ ಮಾಡ್ದಾನೆ ಇದ್ರೆ ಅದರಲ್ಲಿ ಏನು ಪ್ರಾವಿಷನ್ ಇದೆ ಆಕ್ಷನ್ ತಗೊಳ್ಳಿಕ್ಕೆ ಅದ್ರ ಪ್ರಕಾರ ನಾವು ಕ್ರಮ ಕೈಗೊಳ್ತೇವೆ. ಅವ್ರ ಮೇಲೆ ಆಕ್ಷನ್ ನಿರ್ವಹಣಾ ಅನಧಿಕೃತವಾಗಿ ಮಾಡ್ತಾ ಇದ್ದಾರೆ ಅನ್ನೋ ದೂರುಗಳು ನಂಗೆ ಬಂದಿದ್ದು, ಅದ್ರ ಮೇಲ್ಗಡೆ ನಾನು ಇಮ್ಮಿಡಿಯೇಟ್ ಆಗಿ ಅದ್ರ ಮೇಲ್ಗಡೆ ಆಕ್ಷನ್ ತಗೊಳ್ಳಿಕ್ಕೆ ನಾನು ಸಂಬಂಧಪಟ್ಟ ಜಿಯೋಲಜಿಸ್ಟ್ಗೆ ಹೇಳಿದ್ದೇನೆ. ಅದು ಸಹ ನಿಯಂತ್ರಣದಲ್ಲಿ ತರಲಿಕ್ಕೆ ಮತ್ತು ಅವ್ರನ್ನೆಲ್ಲ ಕರೆದು ನಾವು ಸಭೆಯನ್ನು ಸಹ ಮಾಡಿದ್ದೇವೆ. ಅಂದರೆ ನೀವು ಜಿಲ್ಲಾಡಳಿತಕ್ಕೆ ಕರೆಕ್ಟಾಗಿ ಅಂದರೆ ಏನು ರೂಲ್ಸ್ ಇದೆ ಅದೇ ರೀತಿ ಫಾಲೋ ಮಾಡಬೇಕು, ಇಲ್ಲಾಂದರೆ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಬರ್ತೀವಿ ಅನ್ನೋದನ್ನು ಕೂಡ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಹುಚ್ಚನ ಮದುವೆಯಲ್ಲಿ ಉಂಡವನೇ ಜಾಣ ಎನ್ನುವಂತೆ ಇಲ್ಲಿ ಪರವಾನಗಿ ಪಡೆಯದೆ ಎಗ್ಗಿಲ್ಲದೆ ಗಣಿಗಾರಿಕೆ ನಡೆಸ್ತಾ ಇದ್ರು ಅಧಿಕಾರಿಗಳು ಮಾತ್ರ ದಿವ್ಯ ಮೌನಕ್ಕೊಳಗಾಗಿದ್ದಾರೆ. ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ.